Hi, hello everyone. How are you all doing? Hope you're all staying safe and fantastic. Welcome back to my channel, Shobha Beaver Tutorial. Subscribe my channel and don't forget to take the notes. In the last classes, you learned about the simple past tense, the usage, and many examples. As you know, the past tense is categorized further depending on whether the action was in progress or has been completed. The four past tense sentences are simple past tense, past continuous tense, past perfect tense, and past perfect continuous tense. And today in this class, you learn about the past continuous tense. ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ, ನೋಟ್ಸ್ ಕಂಪಲ್ಸರಿ ತಗೊಳ್ಬೇಕು, ಅದರಿಂದ ನಿಮಗೆ ಮುಂದೆ ಅನುಕೂಲ ಆಗುತ್ತೆ. Have a look on these examples. I was jumping in the field. Illi was is the past tense of be verb. Jumping, base verb plus ing form. Jump plus ing. Jumping in the field. ಎಲ್ಲ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲೂ ಕೂಡ ಬಿ ವರ್ಬಿನ ಪಾಸ್ಟ್ ಟೆನ್ಸ್ ಇರುತ್ತೆ ಮತ್ತು ಐ ಎನ್ ಜಿ ಫಾರ್ಮ್ ಆಫ್ ದ ಮೇನ್ ವರ್ಬ್ ಇರುತ್ತೆ. ಐ ವಾಸ್ ಜಂಪಿಂಗ್ ಇನ್ ದ ಫೀಲ್ಡ್ ಅನ್ನೋದು ಇಟ್ ಶೋಸ್ ದ ಪಾಸ್ಟ್ ಆ್ಯಕ್ಟಿವಿಟಿಯನ್ನು ತೋರಿಸ್ತಾ ಇದೆ. ನಾನು ಜಂಪ್ ಮಾಡ್ತಾ ಇದ್ದೆ. ಐ ವಾಸ್ ಫೀಲಿಂಗ್ ಎಕ್ಸೈಟೆಡ್ ಇದು ಕೂಡ ಪಾಸ್ಟ್ ಆ್ಯಕ್ಟಿವಿಟಿಯನ್ನು ತೋರಿಸ್ತಾ ಇಲ್ಲ, ಬಟ್ ಪಾಸ್ಟ್ ಸ್ಟೇಟ್ ಆಫ್ ಬೀಯಿಂಗನ್ನು ತೋರಿಸ್ತಾ ಇದೆ. ಅಂದರೆ ನಮ್ಮ ಫೀಲಿಂಗನ್ನು, ಸ್ಟೇಟ್ ಆಫ್ ಬೀಯಿಂಗನ್ನು ತೋರಿಸ್ತಾ ಇದೆ. ಸೊ ವಿ ಜನರಲಿ ಯೂಸ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಟು talk about actions and states in progress ಅಂದರೆ happening around a particular time in the past. It can emphasize that the action or state continued for a period of time in the past. ಪಾಸ್ಟಲ್ಲಿ ಯಾವುದೋ ಒಂದು ಟೈಮಲ್ಲಿ ಆ್ಯಕ್ಷನ್ ಸ್ಟಾರ್ಟ್ ಆಗಿದೆ, ಅದು ಒಂದು ಪೀರಿಯಡ್ ಆಫ್ ಟೈಮಿಗೆ ಕಂಟಿನ್ಯೂ ಆಗ್ತಾ ಇದೆ ಅನ್ನೋದನ್ನು ಸೂಚಿಸುತ್ತೆ. ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಎಕ್ಸ್ಪ್ರೆಸಸ್ ಆ್ಯಕ್ಷನ್ ಅಟ್ ಅ ಪರ್ಟಿಕ್ಯುಲರ್ ಮೊಮೆಂಟ್ ಇನ್ ದ ಪಾಸ್ಟ್. ದ ಆ್ಯಕ್ಷನ್ ಸ್ಟಾರ್ಟೆಡ್ ಬಿಫೋರ್ ದಟ್ ಮೊಮೆಂಟ್ ಬಟ್ ಹ್ಯಾಸ್ ನಾಟ್ ಫಿನಿಶ್ಡ್ ಅಟ್ ದ ಮೊಮೆಂಟ್. ಫಾರ್ ಎಕ್ಸಾಂಪಲ್, yesterday I watched a film on TV. The film started at 7 p.m. and finished at 9 p.m. ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ಒಂದು ಆ್ಯಕ್ಷನ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಆ ಹಿಂದೆಯೇ ಆ್ಯಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ, ಮತ್ತು ಅದು ಕಂಟಿನ್ಯೂ ಆಗುತ್ತೆ ಅಂತ ಅನ್ನೋದನ್ನು ಸೂಚಿಸುವಂಥವು. ಫಾರ್ ಎಕ್ಸಾಂಪಲ್, ಎಸ್ಟರ್ಡೇ ಐ ವಾಚ್ ದ ಫಿಲ್ಮ್. ನಾನು ಎಸ್ಟರ್ಡೇ ಒಂದು ಫಿಲ್ಮ್ ವಾಚ್ ಮಾಡಿದೆ. ದ ಫಿಲ್ಮ್ ಸ್ಟಾರ್ಟೆಡ್ ಎಟ್ 7 p.m. ಆ್ಯಂಡ್ ಎಂಡೆಡ್ ಅಟ್ 9 p.m. ಅಂದರೆ ವಾಟ್ ಐ ವಾಸ್ ಎಕ್ಸಾಕ್ಟ್ಲಿ ಡೂಯಿಂಗ್ ಎಟ್ ದ ಟೈಮ್ ಆಫ್ 8 p.m. ಅಂತ ಹೇಳಿದ್ರೆ ಐ ವಾಸ್ ವಾಚಿಂಗ್ ದ TV. At 8 p.m. I was in the middle of watching the TV ಅಂತ ಅರ್ಥ. Now, have a look on these examples. I was working at 10 p.m. last night. They were not playing football at 9 a.m. this morning. What were you doing at 10 p.m. last night? What were you doing when he arrived? In these examples, in the first sentence, was working is past continuous tense. Were playing, were doing. These are all the examples of past continuous tense. The past continuous of any verb is composed of two parts. ಅಂದರೆ ದ ಸ್ಟ್ರಕ್ಚರ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಪಾಸ್ಟ್ ಕಂಟಿನ್ಯೂಸ್ ಸೆಂಟೆನ್ಸಿನ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ. ಇದರಲ್ಲಿ 2 ಪಾರ್ಟ್ಸ್ ಇರುತ್ತೆ. ಒನ್ ಈಸ್ ಟು ಬಿ ವರ್ಬಿನ ಪಾಸ್ಟ್ ಟೆನ್ಸ್ ಇರುತ್ತೆ, ಮತ್ತೊಂದು ಬೇಸ್ ವರ್ಬಿಗೆ ಐ ಎನ್ ಜಿ ಫಾರ್ಮ್ ಇರುತ್ತೆ. ಟು ಬಿ ವರ್ಬಿನ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ಸ್ ಆದಂತಹ ಈಸ್, ಆ್ಯಮ್ ಮತ್ತು ಆರನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿಗೆ ಯೂಸ್ ಮಾಡಿದ್ರೆ, ಪಾಸ್ಟ್ ಕಂಟಿನ್ಯೂಸಲ್ಲಿ ವಾಸ್ ಆ್ಯಂಡ್ ವರನ್ನು ಯೂಸ್ ಮಾಡ್ತೀವಿ. ಪಾಸ್ಟ್ ಕಂಟಿನ್ಯೂಸ್ ಆಗಿರಲಿ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಲಿ, ಕಂಟಿನ್ಯೂಸ್ ಅಂತ ಹೇಳಿದ್ರೆ ಐ ಎನ್ ಜಿ ಫಾರ್ಮ್ ಆಫ್ ದ ವರ್ಬ್ ಇರುತ್ತೆ, ಜೊತೆಗೆ ಅದಕ್ಕೆ ಒಂದು ಹೆಲ್ಪಿಂಗ್ ವರ್ಬಿನ ನೀಡಿದೆ, ದಟ್ ಈಸ್ ದ ಟು ಬಿ ವರ್ಬ್. ಈ ಚಾರ್ಟನ್ನು ನೋಡ್ತಾ ಇದ್ದೀರಲ್ವ, ಇದರಲ್ಲಿ ಸಿಂಗ್ಯುಲರ್ ಮತ್ತು ಪ್ಲ್ಯೂರಲ್ನಲ್ಲಿ ಪಾಸ್ಟ್ ಟೆನ್ಸಲ್ಲಿ ಯಾವ ವರ್ಬ್ಗಳನ್ನ ಯೂಸ್ ಮಾಡ್ತೀವಿ ಮತ್ತು ಪರ್ಸನ್ ವೈಸ್ ಕೂಡ ಹೇಳಿದ್ದೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಪಾಸ್ಟ್ ಕಂಟಿನ್ಯೂಸಲ್ಲಿ ನಾವು ಹೇಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಮಾಡ್ತೀವಿ ಅನ್ನೋದು ಈ ಚಾರ್ಟಲ್ಲಿದೆ. ಪಾಸಿಟಿವ್ ಪ್ಲಸ್ ಮೀನ್ಸ್ ಪಾಸಿಟಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವೆರ್ ಪ್ಲಸ್ ಐ ಎನ್ ಜಿ ಫಾರ್ಮ್ ಆಫ್ ದ ಮೇನ್ ವರ್ಬ್. ಎಕ್ಸಾಂಪಲ್, ಶಿ ವಾಸ್ ಕುಕಿಂಗ್ ಆಲ್ ಮಾರ್ನಿಂಗ್. ಶಿ ಇಸ್ ದ ಸಬ್ಜೆಕ್ಟ್, ವಾಸ್ ಇಸ್ ದ ಹೆಲ್ಪಿಂಗ್ ವರ್ಬ್, ಅಂದರೆ ಬಿ ವರ್ಬ್ ಇನ್ ಅ ಪಾಸ್ಟ್ ಟೆನ್ಸ್ ವಾಸ್, ಆ್ಯಂಡ್ ಕುಕಿಂಗ್ ಈಸ್ ದ ಮೇನ್ ವರ್ಬ್, which means the base verb plus ing form. All morning is object. And in the negative sentences, subject plus was or were plus not plus we plus ing form. She was not sleeping when he came home. She plus was not sleeping, not ಇದೆ ಇದರಲ್ಲಿ ನೆಗೆಟಿವ್, ಅದಕ್ಕೆ ನಾವು ಅದನ್ನು ನೆಗೆಟಿವ್ ಅಂತ ಹೇಳೋದು. ಆ್ಯಂಡ್ ದ ಲಾಸ್ಟ್ ಫಾರ್ಮೇಷನ್ ಇಸ್ ಕ್ವೆಶನ್. ಹೌ ಟು ಫ್ರೇಮ್ ದ ಕ್ವೆಶನ್ಸ್. ವಾಸ್ ಆರ್ ವೇರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿ ಪ್ಲಸ್ ಐ ಎನ್ ಜಿ ಫಾರ್ಮ್. ನಿಮಗೀಗ ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗಿರುವಂಥ ಕ್ವೆಶನ್ಸ್ ಎಲ್ಲವೂ ಕೂಡ ಎಸ್ ಆರ್ ನೋ ಟೈಪ್ ಕ್ವೆಶನ್ಸ್ ಆಗಿರುತ್ತೆ. ಇಲ್ಲೂ ಕೂಡ ಅದೇ ಎಸ್ ಆರ್ ನೋ ಟೈಪ್ ಕ್ವೆಶನ್ನೇ ಇದೆ. ವಾಸ್ ಶಿ ಸ್ಲೀಪಿಂಗ್ ವೆನ್ ಹಿ ಕೇಮ್ ಹೋಮ್? ಫಸ್ಟ್ ವರ್ಬ್, ದೆನ್ ಸಬ್ಜೆಕ್ಟ್, ದೆನ್ ವಿ ಪ್ಲಸ್ ಐ ಎನ್ ಜಿ ಫಾರ್ಮ್ ಆಫ್ ದ ವರ್ಬ್, ದೆನ್ ದ ಆಬ್ಜೆಕ್ಟ್.
ಸೊ ಇದೇ ಸ್ಟಾರ್ಟ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಹೇಗೆ ನಾವು ಫ್ರೇಮ್ ಮಾಡಿದ್ದೀವಿ ಸಬ್ಜೆಕ್ಟು ಮತ್ತು ವರ್ಬು ಮತ್ತು ING ಫಾರ್ಮ್ ಆಫ್ ದ ವರ್ಬನ್ನು ಯೂಸ್ ಮಾಡಿಕೊಂಡು ಅನ್ನೋದನ್ನು ಈ ಚಾರ್ಟಲ್ಲಿ ಹೇಳಿದ್ವಿ. ಈ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಇವುಗಳನ್ನು ಟೇಬಲ್ಸನ್ನು ಯೂಸ್ ಮಾಡಿಕೊಂಡು ನೀವು ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಿ ಬರೆದಿಟ್ಕೊಳ್ಳಿ. ಸಬ್ಜೆಕ್ಟಲ್ಲಿ ಪರ್ಸನ್ಸ್ ಇದೆ, ಐ, ಹಿ, ಶಿ, ಇಟ್, ಆ್ಯಂಡ್ ಪ್ಲೂರಲ್ ಕೂಡ ಇದೆ, ಯು, ವಿ, ದೇ. ಅದಕ್ಕೆ ಯಾವ ವರ್ಬನ್ನು ಹಾಕಬೇಕು, ವಾಸ ಅಥವಾ ವರ್ರ. ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ವಾಸ್ ಹಾಕಬೇಕು, ಮತ್ತು ಪ್ಲೂರಲ್ ಸಬ್ಜೆಕ್ಟ್ ಬಂದಾಗ ವೆರ್ ಹಾಕಬೇಕು. ING ಫಾರ್ಮ್ ಆಫ್ ದ ವರ್ಬು ಸಿಂಗ್ಯುಲರ್ ಸಬ್ಜೆಕ್ಟಿಗೂ ಪ್ಲೂರಲ್ ಸಬ್ಜೆಕ್ಟಿಗೂ ಕೂಡ ಸೇಮ್ ಆಗಿರುತ್ತೆ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ಒನ್ ವರ್ಬ್. ಪ್ಲೇಯಿಂಗ್ ಅನ್ನೋ ಒಂದು ವರ್ಬನ್ನು ಇಟ್ಕೊಂಡು ಅದನ್ನು ಅಫರ್ಮೇಟಿವಲ್ಲಿ ಹೇಗೆ ಸೆಂಟೆನ್ಸ್ ಫ್ರೇಮ್ ಮಾಡ್ತೀವಿ, ನೆಗೆಟಿವಲ್ಲಿ ಹೇಗೆ ಮಾಡ್ತೀವಿ ಮತ್ತು ಇಂಟ್ರೋಗೇಟಿವಲ್ಲಿ ಹೇಗೆ ಫ್ರೇಮ್ ಮಾಡ್ತೀವಿ ಅನ್ನೋದನ್ನು ನಾನು ಈ ಚಾರ್ಟಲ್ಲಿ ತೋರಿಸಿದ್ದೀನಿ. ಅದನ್ನು ನೋಡಿ ಮತ್ತು ಸೆಂಟೆನ್ಸ್ಗಳನ್ನ ಬರೆದಿಟ್ಕೊಳ್ಳಿ. ಜಸ್ಟ್ ಲೈಕ್ ಇನ್ ಅಫರ್ಮೇಟಿವ್ ಸೆಂಟೆನ್ಸ್ ಐ ವಾಸ್ ಪ್ಲೇಯಿಂಗ್, ನೆಗೆಟಿವಲ್ಲಿ ಐ ವಾಸಂಟ್ ಪ್ಲೇಯಿಂಗ್, ಇಂಟ್ರೋಗೇಟಿವಲ್ಲಿ ವಾಸ್ ಐ ಪ್ಲೇಯಿಂಗ್, ಲೈಕ್ ದಿಸ್. ಯು ವೇರ್ ಪ್ಲೇಯಿಂಗ್, ಯು ವೆರೆಂಟ್ ಪ್ಲೇಯಿಂಗ್, ವೇರ್ ಯು ಪ್ಲೇಯಿಂಗ್. Read all the sentences and note down. Now let us move on to the uses of past continuous tense. The first usage: to express an action that was in progress at a point of time in the past. Past ಅಲ್ಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಪ್ರೋಗ್ರೆಸ್ಸಲ್ಲಿರುವಂಥ ಆ್ಯಕ್ಷನನ್ನು ಹೇಳೋದಕ್ಕೆ ನಾವು ಪಾಸ್ಟ್ ಕಂಟಿನ್ಯೂಸನ್ನು ಯೂಸ್ ಮಾಡ್ತೀವಿ. ಐ ವಾಸ್ ವರ್ಕಿಂಗ್ ಇನ್ ಮೈ ಗಾರ್ಡನ್ ಅಟ್ 10 AM ದಿಸ್ ಮಾರ್ನಿಂಗ್. 10 ಗಂಟೆಗೆ ನಾನು ಏನು ಮಾಡ್ತಾಯಿದ್ದೆ ಅಟ್ ದ ಪಾಯಿಂಟ್ ಆಫ್ ಟೈಮ್. ಆ ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಐ ವಾಸ್ ವರ್ಕಿಂಗ್ ಇನ್ ದ ಗಾರ್ಡನ್. ಓಕೆ, ಐ ವಾಸ್ ಹ್ಯಾವಿಂಗ್ ಮೈ ಲಂಚ್ ಅಟ್ 2 PM. ಪಾಸ್ಟಲ್ಲಿ 2 ಗಂಟೆ ಸಮಯದಲ್ಲಿ ನಾನು ಏನು ಮಾಡ್ತಾಯಿದ್ದೆ, ಐ ವಾಸ್ ಹ್ಯಾವಿಂಗ್ ಮೈ ಲಂಚ್. ಇದನ್ನು ನಾವು ಪಾಯಿಂಟ್ ಆಫ್ ಟೈಮ್ ಅಂತ ಹೇಳ್ತೀವಿ. ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಏನು ಕೆಲಸ ಮಾಡ್ತಾಯಿದ್ದೆ, ಏನು ಮಾಡ್ತಾಯಿದ್ದೆ ಅನ್ನೋದನ್ನು ಹೇಳೋದಕ್ಕೆ ಪಾಸ್ಟ್ ಕಂಟಿನ್ಯೂಸನ್ನು ಯೂಸ್ ಮಾಡ್ತೀವಿ. Have a look on the next usage. To express an action continuing over a period of time in the past. ನಾವು ಇದಕ್ಕೆ ಮೊದಲು ಹೇಳಿದ್ದು ಪಾಯಿಂಟ್ ಆಫ್ ಟೈಮಲ್ಲಿ ಏನು ಮಾಡ್ತಿದ್ವಿ, ಇದು ಓವರ್ ಅ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಏನು ಮಾಡ್ತಿದ್ವಿ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಪಾಸ್ಟ್ ಕಂಟಿನ್ಯೂಸನ್ನು ಯೂಸ್ ಮಾಡ್ತೀವಿ. ವಾಟ್ ವಾಸ್ ಗಣೇಶ್ ಈಟಿಂಗ್ ಇನ್ ದ ಮಾರ್ನಿಂಗ್? ವಾಟ್ ವಾಸ್ ಗಣೇಶ್ ಈಟಿಂಗ್ ಇನ್ ದ ಮಾರ್ನಿಂಗ್? ಮಾರ್ನಿಂಗ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅ ಪಾಯಿಂಟ್ ಆಫ್ ಟೈಮ್, ಇಟ್ ಇಸ್ ಅ ಪೀರಿಯಡ್ ಆಫ್ ಟೈಮ್. ಹಿ ವಾಸ್ ಈಟಿಂಗ್ ಅ ಚಪಾತಿ. ಸೊ ಇದು ಪಾಯಿಂಟ್ ಆಫ್ ಟೈಮ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಟೈಮ್, ಇಂಥದ್ದೇ ಗಂಟೆ ಅಂತ. ಪೀರಿಯಡ್ ಆಫ್ ಟೈಮ್ ಅಂದರೆ ಆ ಅವಧಿ ಟೋಟಲ್ ಆಗಿ ಒಂದು ಮಾರ್ನಿಂಗಲ್ಲಿ ಅಥವಾ ಆಫ್ಟರ್ನೂನಲ್ಲಿ ಅಥವಾ ಈವ್ನಿಂಗಲ್ಲಿ ಅಟ್ ನೈಟಲ್ಲಿ ಅದನ್ನ ಹೇಳ್ತೀವಲ್ಲ, ಅವು ಪೀರಿಯಡ್ ಆಫ್ ಟೈಮ್. ಟು ಎಕ್ಸ್ಪ್ರೆಸ್ ಅ ಕಂಟಿನ್ಯೂಯಿಂಗ್ ಆ್ಯಕ್ಷನ್ ಇನ್ ದ ಪಾಸ್ಟ್ ವೆನ್ ಅನದರ್ ಈವೆಂಟ್ ಟುಕ್ ಪ್ಲೇಸ್. ಅಂದರೆ ನಾವು ಒಂದು ಕೆಲಸ ಮಾಡ್ತಾ ಇರ್ತೀವಿ, ಆ ಟೈಮಿಗೆ ಮತ್ತೊಂದೇನೋ ಈವೆಂಟ್ ನಡೆಯುತ್ತೆ, ಮತ್ತೊಂದೇನೋ ಘಟನೆ ನಡೆಯುತ್ತೆ. ಐ ವಾಸ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್ ವೆನ್ ದ ಸರ್ವೆಂಟ್ ನಾಕ್ಡ್ ಆಟ್ ದ ಡೋರ್. ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ, ಆವಾಗ ಸರ್ವೆಂಟ್ ಬಂದುಬಿಟ್ಟು ಡೋರನ್ನು ನಾಕ್ ಮಾಡಿದ್ರು. ನೋಡಿ, ಇಲ್ಲಿ 2 ಘಟನೆ ನಡೆದಿದೆ. ಒಂದು ಆಲ್ರೆಡಿ ಇನ್ ಪ್ರೋಗ್ರೆಸ್ಸಲ್ಲಿರುವಂಥ ಆ್ಯಕ್ಷನ್ನು, ಮತ್ತೊಂದು ಆ ಟೈಮಲ್ಲಿ ಇಂಟ್ರಪ್ಟ್ ಆಗುವಂತಹ ಒಂದು ಆ್ಯಕ್ಷನ್. ಶಿ ವಾಸ್ ಕುಕಿಂಗ್ ವೆನ್ ಐ ಟೆಲಿಫೋನ್ಡ್ ಹರ್. ವಿ ವರ್ ಹ್ಯಾವಿಂಗ್ ಡಿನ್ನರ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೈನ್. ರಾಮ್ ವೆಂಟ್ ಹೋಮ್ ಅರ್ಲಿ ಬಿಕಾಸ್ ಇಟ್ ವಾಸ್ ಸ್ನೋಯಿಂಗ್. ನೋಡಿ, ಈ ಎಲ್ಲ ಎಕ್ಸಾಂಪಲ್ಸಲ್ಲೂ ಅದನ್ನೇ ಹೇಳ್ತಾ ಇರೋದು. ಒಂದು ಆ್ಯಕ್ಷನ್ ಕಂಟಿನ್ಯೂ ಆಗ್ತಾ ಇದೆ, ಆ ಟೈಮಲ್ಲಿ ಮತ್ತೊಂದು ಆ್ಯಕ್ಷನ್ ಬಂದು ಅಲ್ಲಿ ಇಂಟರಪ್ಟ್ ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. With a fine combination of past continuous plus past simple tense. We often use the past continuous tense with the past simple tense. ನಾವು ಒಮ್ಮೊಮ್ಮೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಪಾಸ್ಟ್ ಸಿಂಪಲ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ, ಜೊತೆಗೆ ಯೂಸ್ ಮಾಡ್ತೀವಿ. ಯೂಸ್ ದ ಪಾಸ್ಟ್ ಕಂಟಿನ್ಯೂಸ್ ಟು ಎಕ್ಸ್ಪ್ರೆಸ್ ಅ ಲಾಂಗ್ ಆ್ಯಕ್ಷನ್. ಪಾಸ್ಟ್ ಕಂಟಿನ್ಯೂಸನ್ನು ಯೂಸ್ ಮಾಡೋದು ಲಾಂಗ್ ಆ್ಯಕ್ಷನನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ. ಆ್ಯಂಡ್ ವಿ ಯೂಸ್ ದ ಪಾಸ್ಟ್ ಸಿಂಪಲ್ ಟು ಎಕ್ಸ್ಪ್ರೆಸ್ ಅ ಶಾರ್ಟ್ ಆ್ಯಕ್ಷನ್. ಪಾಸ್ಟ್ ಸಿಂಪಲನ್ನು ಯಾವಾಗ ಯೂಸ್ ಮಾಡ್ತೀವಿ, ಒಂದು ಶಾರ್ಟ್ ಆ್ಯಕ್ಷನನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ. ದಟ್ ಹ್ಯಾಪನ್ಸ್ ಇನ್ ದ ಮಿಡ್ಲ್ ಆಫ್ ದ ಲಾಂಗ್ ಆ್ಯಕ್ಷನ್. ಆ ಲಾಂಗ್ ಆ್ಯಕ್ಷನಿನ ಮಧ್ಯದಲ್ಲಿ ಮತ್ತೊಂದು ಶಾರ್ಟ್ ಆ್ಯಕ್ಷನ್ ನಡೆಯುತ್ತಲ್ಲ, ಅಂಥ ಸಂದರ್ಭದಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಜೊತೆಗೆ ಪಾಸ್ಟ್ ಸಿಂಪಲನ್ನು ಯೂಸ್ ಮಾಡ್ತೀವಿ. ವಿ ಕ್ಯಾನ್ ಜಾಯಿನ್ ದ 2 ideas with when or while. In the following example, we have 2 actions. Long action. Watching TV is a long action. It is expressed with past continuous. I was watching TV. ಅಲ್ವಾ? Short action ಇದರಲ್ಲಿ ಯಾವುದು? Telephoned. Expressed with simple past. When I was watching TV, my friend telephoned me ಅಥವಾ somebody telephoned me. ಇಂಟ್ರಪ್ಟ್, ಇನ್ನೊಂದು ಯಾವುದೋ ಆ್ಯಕ್ಷನ್ ಬಂದು ಇಂಟ್ರಪ್ಟ್ ಆಗುತ್ತಲ್ವ, ನಾವು ಒಂದು ಆ್ಯಕ್ಷನ್ ನಡೀತಾ ಇರಬೇಕಾದ್ರೆ ಮತ್ತೊಂದು ಆ್ಯಕ್ಷನ್ ಇಂಟ್ರಪ್ಟ್ ಆಗುತ್ತಲ್ಲ, ಅಂಥ ಸಂದರ್ಭದಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಜೊತೆಗೆ ಸಿಂಪಲ್ ಪಾಸ್ಟನ್ನು ಯೂಸ್ ಮಾಡ್ತೀವಿ. ಸಿ, ಲಾಂಗ್ ಆ್ಯಕ್ಷನ್ ಐ ವಾಸ್ ವಾಚಿಂಗ್ TV ಫ್ರಮ್ 7 PM to 9 PM. ಶಾರ್ಟ್ ಆ್ಯಕ್ಷನ್ ಯಾವುದು? ಯು ಫೋನ್ಡ್ at 8 PM. We can join these 2 actions with when. I was watching TV when you telephoned. When you telephoned, I was watching TV. ಹಿಂಗೆ ಕೂಡ ಆಗ್ಬೋದು. When plus short action, this is past simple. While plus long action, that shows past continuous.
Notice that when you telephoned is also a way of defining the time. 8 ಗಂಟೆಗೆ ನೀವು ಕಾಲ್ ಮಾಡಿದ್ರಿ, 8 ಗಂಟೆಗೆ ಕಾಲ್ ಬಂತು ಅಂತ ಡಿಫೈನ್ ಮಾಡುವಂಥದ್ದು ಕೂಡ ಆಗಿದೆ. ವೆನ್ ಯು ಟೆಲಿಫೋನ್ ಅನ್ನೋದು 8 ಗಂಟೆ ಅನ್ನೋದನ್ನು ನಿರ್ದಿಷ್ಟಪಡಿಸುವಂತಹ ವಾಕ್ಯವೂ ಕೂಡ ಆಗಿದೆ ಅಲ್ವಾ? I show you the 4 basic combinations here. I was walking past the car when it exploded. One sentence ಅನ್ನು ಇದು ಗಮನಿಸಿ. And it can be written like this. When the car exploded, I was walking past it. When it exploded, short action, okay? The car exploded while I was walking past. While I was walking past, it's a long action. While I was walking past the car, it also shows the long action. It exploded. While I was walking past the car, it exploded. It exploded is the short action. I was walking past the car is the long action. Notice that the long action and short action are relative. ಅವೆರಡು ಸಂಬಂಧ ಇದೆ ಅವೆರಡಕ್ಕೂ. ವಾಚಿಂಗ್ ಟಿ ವಿ took 2 hours. ಟೆಲಿಫೋನ್ took a few seconds ಅಲ್ವಾ? ವಾಚಿಂಗ್ ಟಿ ವಿ 2 ಗಂಟೆ ತೊಗೊಳುತ್ತೆ, ಇನ್ನೂ ಜಾಸ್ತಿನೂ ತೊಗೊಳುತ್ತೆ. ಟೆಲಿಫೋನ್ ಅನ್ನೋದು ಒಂದು ಫ್ಯೂ ಸೆಕೆಂಡ್ಸಲ್ಲಿ ಆಗುತ್ತೆ. ವಾಕಿಂಗ್ ಪಾಸ್ ದ ಕಾರ್ took a few seconds. ಎಕ್ಸ್ಪ್ಲೋಡೆಡ್ took milliseconds ಅಲ್ವಾ? ಸೊ ಲಾಂಗ್ ಆ್ಯಕ್ಷನ್ ಆ್ಯಂಡ್ ಶಾರ್ಟ್ ಆ್ಯಕ್ಷನ್ಸ್ ಆರ್ ರಿಲೇಟಿವ್. ಸಿ, ಪಾಸ್ಟ್ ಕಂಟಿನ್ಯೂಯಸ್ಸಿನ ಕೆಲವು ಇನ್ಕಂಪ್ಲೀಟ್ ಸೆಂಟೆನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಅವನ್ನ ಓದಿ. ದ ಸನ್ ವಾಸ್ ಶೈನಿಂಗ್ ಬ್ರೈಟ್ಲಿ ವೆನ್. ಲಾಸ್ಟ್ ಮಂತ್ ಆಸ್ ಐ ವಾಸ್ ಸಿಟ್ಟಿಂಗ್ ಔಟ್ಸೈಡ್. ದಿ ಅದರ್ ಡೇ ಐ ವಾಸ್ ವೇಟಿಂಗ್ ಅಟ್ ದ ಏರ್ಪೋರ್ಟ್ ವೆನ್. ಲಾಸ್ಟ್ ವೀಕ್ ಆಸ್ ಐ ವಾಸ್ ಸಿಟ್ಟಿಂಗ್ ಇನ್ ಟ್ರಾಫಿಕ್. ವೆನ್ ದ ಅಲಾರ್ಮ್ ವೆಂಟ್ ಆಫ್ ಎಸ್ಟರ್ಡೇ ವಿ ವರ್ ರನ್ನಿಂಗ್ ಟುವರ್ಡ್ಸ್ ದ ರೋಡ್. ಇವೆಲ್ಲ ಪಾಸ್ಟ್ ಕಂಟಿನ್ಯೂಯಸನ್ನು ಯೂಸ್ ಮಾಡಿಕೊಂಡು ಯಾವುದೋ ಒಂದು ಕಥೆನೇ ಏನೋ ಹೇಳ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಎಸ್, ಯುವರ್ ಗೆಸ್ ಈಸ್ ಕರೆಕ್ಟ್. Past continuous can also be used to express the background of the story. We often use the past continuous tense to set the scene in stories. We use it to describe the background situation at the moment. ಒಂದು ಮೊಮೆಂಟಿನ ಬ್ಯಾಕ್ಗ್ರೌಂಡ್ ಸಿಚುಯೇಷನನ್ನು ಹೇಳೋದಕ್ಕೂ ಕೂಡ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. Often the story starts with the past continuous tense and then moves to the past simple tense. ಮೊದಲು ಪಾಸ್ಟ್ ಕಂಟಿನ್ಯೂಸಲ್ಲಿ ಸ್ಟಾರ್ಟ್ ಆಗ್ತಿರುವಂಥ ಸ್ಟೋರಿ ಆಮೇಲೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಆಗುತ್ತೆ. ಸೊ ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ದಟ್. ಜೇಮ್ಸ್ ಬಾಂಡ್ ವಾಸ್ ಡ್ರೈವಿಂಗ್ ಥ್ರೂ ಟೌನ್. ಇಟ್ ವಾಸ್ ರೈನಿಂಗ್. ದ ವಿಂಡ್ ವಾಸ್ ಬ್ಲೋಯಿಂಗ್ ಹಾರ್ಡ್. Nobody was walking in the streets. Suddenly, Bond saw the killer in a telephone box. ಈ ಎಕ್ಸಾಂಪಲ್ ನೋಡಿ, ಸ್ಟೋರಿಯ ಬ್ಯಾಕ್ಗ್ರೌಂಡನ್ನು ಸೆಟ್ ಮಾಡುವಾಗ ಪಾಸ್ಟ್ ಕಂಟಿನ್ಯೂಸ್ ಯೂಸ್ ಆಗಿದೆ. ಈಗ ಲಾಸ್ಟ್ ಸೆಂಟೆನ್ಸ್ ನೋಡಿ, ಬಾಂಡ್ ಸಾ ದ ಕಿಲ್ಲರ್ ಇನ್ ಅ ಟೆಲಿಫೋನ್ ಬಾಕ್ಸ್. ಇಲ್ಲಿ ಪಾಸ್ಟ್ ಸಿಂಪಲ್ ಯೂಸ್ ಆಗಿದೆ. ಅರ್ಥ ಆಯ್ತಾ? ಒಂದು ಸ್ಟೋರಿಯ ಟು ಸೆಟ್ ದ ಸೀನ್ ಇನ್ ದ ಸ್ಟೋರೀಸ್ ವಿ ಯೂಸ್ ದ ಪಾಸ್ಟ್ ಕಂಟಿನ್ಯೂಸ್ ಆ್ಯಂಡ್ ಆಫ್ಟರ್ ದಟ್ ಚೇಂಜಸ್ ಇನ್ ಟು past tense, simple past tense. Okay, let us move to the next usage. To express or describe 2 or more actions going on at the same time. ಒಂದೇ ಸಮಯಕ್ಕೆ 2 ಆ್ಯಕ್ಷನ್ಸ್ ಒಟ್ಟೊಟ್ಟಿಗೆ ನಡೀತಿದೆ ಅನ್ನೋದನ್ನು ಸೂಚಿಸೋದು. While the teacher was teaching, Mohan was reading a story book. ಟೀಚರ್ ಪಾಠ ಮಾಡ್ತಾ ಇರಬೇಕಾದ್ರೆ ಮೋಹನ ಒಂದು ಸ್ಟೋರಿ ಬುಕ್ಕನ್ನು ಓದ್ತಾ ಇದ್ದ. ಇಲ್ಲಿ 2 ಆ್ಯಕ್ಷನ್ಸ್ ಒಟ್ಟೊಟ್ಟಿಗೆ ನಡೀತಾ ಇದೆ. While the mother was cooking, father was reading newspaper. ಈ ಕಡೆ ಅಮ್ಮ ಕುಕಿಂಗ್ ಮಾಡ್ತಾ ಇದ್ರೆ ಅಪ್ಪ ನ್ಯೂಸ್ ಪೇಪರ್ ಓದ್ತಾ ಇದ್ರು. ಈ ಥರ 2 ಆ್ಯಕ್ಷನ್ಸ್ ಅಥವಾ ಮೋರ್ ಆ್ಯಕ್ಷನ್ಸನ್ನು ಹೇಳೋದಕ್ಕೆ ಪಾಸ್ಟ್ ಕಂಟಿನ್ಯೂಸನ್ನು ಯೂಸ್ ಮಾಡ್ತೀವಿ. ಪಾಸ್ಟ್ ಕಂಟಿನ್ಯೂಸ್ ಕೆನ್ ಆಲ್ಸೋ ಬಿ ಯೂಸ್ ಟು ಎಕ್ಸ್ಪ್ರೆಸ್ ಚೇಂಜ್ ಆಫ್ ಮೈಂಡ್ ಆರ್ ಥಾಟ್ ದಟ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. ಅಂದರೆ ನಾವೀಗೇನೋ ಒಂದು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇರುತ್ತೆ, ಅದನ್ನು ಚೇಂಜ್ ಆಫ್ ಮೈಂಡ್ ಚೇಂಜ್ ಆಗಿ ಮತ್ತೇನೋ ಬೇರೆ ಒಂದು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಯೂಸ್ ಆಗುತ್ತೆ. He was going to spend afternoon at the mall but decided to stay home instead. ಅವನು ಇವತ್ತು ಆಫ್ಟರ್ನೂನನ್ನು ಮಾಲಲ್ಲಿ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದ, ಬಟ್ ಡಿಸೈಡ್ ಮಾಡ್ದ ಟು ಸ್ಟೇ ಎಟ್ ಹೋಮ್. ಓಕೆನಾ? ಇಲ್ಲಿ ವಾಸ್ ಗೋಯಿಂಗ್ ಇಸ್ ಪಾಸ್ಟ್ ಕಂಟಿನ್ಯೂಸ್, ಬಟ್ he decided is simple past tense. Past continuous can be used with the words always, constantly and forever. Always, constantly and forever ಅನ್ನುವಂಥ ಅಡ್ವರ್ಬ್ ಜೊತೆಗೂ ಕೂಡ ಪಾಸ್ಟ್ ಕಂಟಿನ್ಯೂಸ್ ಯೂಸ್ ಆಗುತ್ತೆ. ನಾವು ಯಾವಾಗ ಹ್ಯಾಬಿಚುವಲ್ ಆ್ಯಕ್ಷನ್ಸ್ಗಳ ಬಗ್ಗೆ, ಟೆಂಪ್ರರಿ ಹ್ಯಾಬಿಟ್ಸ್ಗಳ ಬಗ್ಗೆ ಮಾತಾಡುವಾಗ. When using it this way, it is used to talk about things that happened repeatedly but occurred in the past. ರಿಪೀಟೆಡ್ ಆಗಿ ಅದು ನಡೀತಾ ಇತ್ತು, ಆ ಥರ ಆಗ್ತಾ ಇತ್ತು, ಒಬ್ರು ಹೀಗೆ ನಡ್ಕೊಳ್ತಾ ಇದ್ರು ಅನ್ನೋದನ್ನು ಪಾಸ್ಟಲ್ಲಿ ನಡೀತಾ ಇತ್ತು ಅನ್ನೋದನ್ನು ಸೂಚಿಸೋದು. ದ ಆ್ಯಕ್ಷನ್ ಈಸ್ ನಾಟ್ ಹ್ಯಾಪ್ನಿಂಗ್ ನೌ ಆ್ಯಂಡ್ ವಾಸ್ ಅ ಟೆಂಪರರಿ ಹ್ಯಾಬಿಟ್. ಅದು ಈಗ ನಡೀತಾ ಇಲ್ಲ, ಬಟ್ ಅದೊಂದು ಟೆಂಪರರಿ ಹ್ಯಾಬಿಟ್ ಅನ್ನೋದನ್ನು ಪ್ರೂವ್ ಮಾಡುವಂಥ ಸಂದರ್ಭದಲ್ಲಿ. ಎಕ್ಸಾಂಪಲ್ಸ್ ಆಫ್ ದಿಸ್ ಯೂಸ್ ಇನ್ಕ್ಲೂಡ್
Have a look on these examples. Our neighbor was always telling us funny stories about his daughter. ನಮ್ಮ ನೇಬರ್ ಒಬ್ಬರು ನೆರೆಹೊರೆಯವರು ಯಾವಾಗಲೂ ಅವ್ರ ಡಾಟರ್ ಬಗ್ಗೆ ಫನ್ನಿ ಸ್ಟೋರೀಸನ್ನು ಹೇಳ್ತಾ ಇದ್ದರು. ಇದೊಂದು ಟೆಂಪರರಿ ಹ್ಯಾಬಿಟ್ ಅಲ್ವಾ, ಹ್ಯಾಬಿಚುಯಲ್ ಆ್ಯಕ್ಷನ್ಸ್ ಅಂತ ಏನು ಹೇಳ್ತೀವಲ್ಲ ಹಾಗೆ. ಓಕೆ, ಗ್ರ್ಯಾಂಡ್ ಮಾ ವಾಸ್ ಕಾನ್ಸ್ಟೆಂಟ್ಲಿ ಸಿಂಗಿಂಗ್ ಸಾಂಗ್ಸ್ ವೆನ್ ಶಿ ಮೇಡ್ ಅಸ್ ಬ್ರೇಕ್ಫಾಸ್ಟ್. ಮೈ ಹಸ್ಬೆಂಡ್ ವಾಸ್ ಆಲ್ವೇಸ್ ಟಾಕಿಂಗ್ ಅಬೌಟ್ ಫ್ರೆಂಡ್ಸ್ ಫ್ರಮ್ ಸ್ಕೂಲ್. ಶಿ ವಾಸ್ ಆಲ್ವೇಸ್ taking all my ideas. I was forever worrying if I would make the team. In the next class, you'll learn about the past perfect tense. If you have not yet subscribed to my channel, subscribe it first and share this video to your friends. Don't forget to note down all the things, whatever you can hear and whatever you could see in this video. Okay? Thank you so much for watching.